5ನೇ ತಾರೀಕಿನಿಂದ ದಿನಾಂಕ 5ರಿಂದ ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ಇಡೀ ರಾಜ್ಯಾದ್ಯಂತ ನಾವು ಹಮ್ಮಿಕೊಂಡೀವಿ. ಈ ಹಮ್ಮಿಕೊಂಡ ಮೇಲೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಘಟಕಗಳಲ್ಲೂ ಕೂಡ ದ್ವಾರ ಸಭೆಯನ್ನು ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ದ್ವಾರ ಸಭೆ ಮಾಡಿ ಎಲ್ಲ ಜನರಲ್ಲೂ ಎಚ್ಚರಿಸಿದ್ದೀವಿ. ಅವರಿಗೂ ಕೂಡ ತಿಳುವಳಿಕೆ ಕೊಟ್ಟಿದ್ದೀವಿ. ಸರ್ಕಾರಕ್ಕೂ ಮನವಿ ಕೊಟ್ಟಿವಿ. ಎಲ್ಲರಿಗೂ ಮಾತನಾಡಿದ್ದೀವಿ. ಇದರ ಒಂದೇ ಸರಿನ ನಾವು ಮುಷ್ಕರ ಮಾಡಬಾರ್ದು ಅಂತ ತಿಳ್ಕೊಂಡು ಮಣ್ಣಿನ ದಿನ ಏನು ಇವತ್ತು ನಾವು ಜುಲೈ 30ನೇ ತಾರೀಕಿನ ದಿನ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ 1 ದಿನದ ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ವಿ. ಉಪವಾಸ ಸತ್ಯಾಗ್ರಹ ಮಾಡಿದಾಗ ಸುಮಾರು 4,000 5 ಸಾವಿರ ಜನ ಸೇರಿ ಒಂದು ಮನವಿ ಕೊಟ್ಟರು. ಅಲ್ಲಿ KSRTC MD ಬಂದು ಮನವಿ ತೊಗೊಂಡು ನನ್ನ ಕಡೆ ಸಾಧ್ಯದಷ್ಟು ನಿಮ್ಮ ಬೇಡಿಕೆ ಸಮಂಜಸದಾವು ಮಾಡಿಸ್ತೀನಿ, ಅವ್ರಿಗೂ ತಪ್ಪುಗಾರಿಕೆ ಆಗಿರ್ಬೋದು, ಅದನ್ನು ಹೋಗಲಾಡಿಸಿ ನಾನು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ನಿಮ್ಮ ಬೇಡಿಕೆ ಈಡೇರಿಸ್ತೀನಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟರು ಮನವಿ ತೊಗೊಂಡು. ಆದರೆ ನಾವು ಅವರಿಗೆ ಡೆಡ್ಲೈನ್ ಕೊಟ್ಟಿರೋದೇನೆಂದರೆ 4ನೇ ತಾರೀಕು ಆಗಸ್ಟ್ 4ನೇ ತಾರೀಕು ಸಾಯಂಕಾಲ ಒಳಗಡೆ ನಮ್ಮ ಬೇಡಿಕೆಯನ್ನು ಕರೆದು ಮಾತನಾಡಿ ನೀವು ಈಡೇರಿಸಿದರೆ ಮಾತ್ರ ನಾವು ಮುಷ್ಕರವನ್ನು ಕೈ ಬಿಡೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ 5ನೇ ತಾರೀಕಿನಿಂದ ಈ ಆಗಸ್ಟ್ 5ರಿಂದ ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ಮಾಡೇ ಮಾಡ್ತೀವಿ. ನೀವು ಏನು ತೊಗೊಂಬಂದರೂ ಕೂಡ ಯಾವುದೇ ಒಂದು ಹೆದರಿಕೆ ಬೆದರಿಕೆ ಜಗದನ್ನೇ ನಾವು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಆದ್ದರಿಂದ ಇವತ್ತು ಇಡೀ ರಾಜ್ಯಾದ್ಯಂತ 5ನೇ ತಾರೀಕಿನಿಂದ ಯಾವ ಒಂದು ನಮ್ಮ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯುವುದಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಇದಕ್ಕೇನಾದರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆದರೆ ಇದಕ್ಕೆ ಸರ್ಕಾರನ ಹೊಣೆ. ನಾವು ಇವತ್ತು ಶಕ್ತಿ ಯೋಜನೆಯಲ್ಲಿ ಸಾಕಷ್ಟಾಗಿ ಶ್ರಮಪಟ್ಟಿದ್ದು ನಿಮ್ಗೆ ಗೊತ್ತು. ಸರ್ಕಾರಕ್ಕೂ ಕೂಡ ನಾವು ಇವತ್ತು 5 ಗ್ಯಾರಂಟಿಗಳು ಈ ಗ್ಯಾರಂಟಿ ಯೋಜನೆಯನ್ನು ಯಶಸ್ವಿ ಮಾಡಿದಂಥವ್ರು ನಮ್ಮ ಕಾರ್ಮಿಕರು. ಇವತ್ತು ಆ ಕಾರ್ಮಿಕರನ್ನ ಹಿತನ ಮರ್ತಿವರು ಬೇರೆದವ್ರಿಗೆ ಇವತ್ತು ಕೊಡ್ತಾರಂದ್ರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಆದ್ದರಿಂದ 5ನೇ ತಾರೀಕಿನಿಂದ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಮಾಡೇ ಮಾಡ್ತೀವಿ. ರಾಜ್ಯಾದ್ಯಂತ ಒಂದು ಗಾಡಿ ಕೂಡ ರಸ್ತೆಗೆ ಇಳಿದಂತ ನೋಡ್ಕೊತೀವಿ ಅಂತೇಳಿ ಈ ಸಂದರ್ಭ ಹೇಳ್ತಾ ನನ್ನ ಹೆಸರು RF ಕವಳಿಕಾಯಿ ಅಂತ KSRTC